ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ವಿಚಾರನ ನಿಮಗೆ ತಿಳಿಸ್ತಾ ಇದ್ದೀನಿ. ಏನು ಅಂತಂದರೆ, ಜೀವನದಲ್ಲಿ ತುಂಬ ಕಷ್ಟದ ಸಮಯ ಅಥವಾ ಏನೋ ಒಂಥರ ಕೆಟ್ಟ ಪರಿಸ್ಥಿತಿ ಅಂತ ಅಂದಾಗ ನಮಗೆ ಇಷ್ಟ ಆಗುವಂಥ ದೇವರುಗಳು ನೆನಪಾಗುತ್ತೆ. ತುಂಬ ಜನ ಗಣಪತಿನ ನೆನೆಸ್ಕೋಬೋದು, ಗುರುಗಳನ್ನ ನೆನೆಸ್ಕೋಬೋದು. ಅತಿ ಹೆಚ್ಚು ಜನ ಇಷ್ಟಪಡುವಂಥ ದೇವರು ಆಂಜನೇಯ ಸ್ವಾಮಿ. ನನ್ನನ್ನು ಸೇರಿಸಿನೇ ಹೇಳ್ತಾ ಇದ್ದೀನಿ. ನಾನು ಕೂಡ ಅಷ್ಟೇ ತುಂಬ ನಂಬಿಕೆಯಿಂದ ತುಂಬಾ ನಂಬುತ್ತೀನಿ. ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಒಂದಷ್ಟು ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರಬಹುದು ಅಥವಾ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನನಗೆ ರಕ್ಷಣೆ ಸಿಕ್ಕಿರುವಂಥದ್ದು, ಫಲ ಸಿಕ್ಕಿರುವಂಥ ಮಂತ್ರಗಳನ್ನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ನಂಬಿಕೆ ಇದ್ದರೆ ಪಠನೆ ಮಾಡಿ. ಏನಂತಂದರೆ, ನಾವು ಯಾವ ಸಂದರ್ಭದಲ್ಲಿ ಅಂದರೆ ಯಾವ ಕಷ್ಟಕ್ಕೆ ಸಂಬಂಧಪಟ್ಟಂತೆ ಯಾವ ಹನುಮನ ಮಂತ್ರಗಳನ್ನು ಹೇಳ್ಕೋಬೇಕು ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಚಿಕ್ಕ ಚಿಕ್ಕ ಮಂತ್ರಗಳು, ನಾವು ಮನಸ್ಸಿನಲ್ಲಿ ಪಠನೆ ಮಾಡಿಕೊಂಡ್ರೂ ಕೂಡ ಸಾಕು, ಅದರ ಫಲ ನಮಗೆ ಸಿಗುತ್ತೆ. ದೇವ್ರ ಮನೆಯಲ್ಲಿ ದೇವ್ರ ಮುಂದೆನೇ ಕೂತ್ಕೊಂಡು ಜಪ ಮಾಡಬೇಕು ಅಂತೇನಿಲ್ಲ. ನಾವು ಏನೇ ಕೆಲಸ ಮಾಡ್ತಾ ಇರಲಿ, ನಾವು ಮನಸ್ಸಲ್ಲಿ ಹೇಳ್ಕೊಳ್ತಾ ಇದ್ದರೆ ಸಾಕು, ಆ ಭಗವಂತನ ಆಶೀರ್ವಾದ ನಮಗೆ ಸಿಗುತ್ತೆ. ಆ ಒಂದು ಕಷ್ಟದ ಪರಿಸ್ಥಿತಿಯಿಂದ ನಮ್ಮನ್ನು ಪಾರು ಮಾಡ್ತಾರೆ. ಬನ್ನಿ ಈಗ ಆ ಮಂತ್ರಗಳು ಯಾವುದು ಅಂತ ಹೇಳ್ತೀನಿ. ಮಂಗಳವಾರ, ಶನಿವಾರ ಮತ್ತು ಹುಣ್ಣಿಮೆ ದಿನಗಳಲ್ಲಿ ನಾವು ಆಂಜನೇಯ ಸ್ವಾಮಿಯ ಯಾವುದೇ ವ್ರತ, ಪೂಜೆ, ಮಂತ್ರ ಪಠನೆ, ಸ್ತೋತ್ರ ಪಾರಾಯಣಗಳನ್ನು ಮಾಡಬಹುದು. ಮೊದಲನೇ ಸಲ ಪ್ರಾರಂಭ ಮಾಡುವಂಥವ್ರು ಆಮೇಲೆ ಅದನ್ನು ಪ್ರತಿದಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅದರಲ್ಲಿ ಅತೀ ಮುಖ್ಯವಾದದ್ದು ಅಂದರೆ ಹನುಮಾನ್ ಚಾಲೀಸ್. ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಕಲ್ತ್ಕೊಂಡು ಪಾರಾಯಣ ಮಾಡೋದಕ್ಕೆ ಶುರು ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಧೈರ್ಯ, ನಿಷ್ಠೆ, ಭಕ್ತಿಯ ಮೂಲ ರೂಪನೇ ಆಂಜನೇಯ ಸ್ವಾಮಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಆಂಜನೇಯ ಸ್ವಾಮಿ ಶ್ರೀರಾಮನಿಗೆ ನೀಡಿದಂಥ ಅಚಲವಾದ ಸಮರ್ಪಣೆಯಿಂದಾಗಿಯೇ ಭಕ್ತಿಗೆ ಇನ್ನೊಂದು ಹೆಸರು ಅಂತಂದ್ರೇ ಆಂಜನೇಯ ಸ್ವಾಮಿ ಅಂತ ಹೇಳಿ ಪೂಜೆ ಮಾಡಲಾಗತ್ತೆ. ಆಂಜನೇಯ ಸ್ವಾಮಿಯ ಈ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿಗಳು, ಆರೋಗ್ಯ ಸಮಸ್ಯೆಗಳು, ಶನಿ ದೋಷ ದುಷ್ಪರಿಣಾಮಗಳ ವಿರುದ್ಧ ರಕ್ಷಣೆ ಸಿಗುತ್ತೆ. ಅಲ್ಲದೆ ಆಂಜನೇಯ ಸ್ವಾಮಿಯ ಈ ಮಂತ್ರಗಳನ್ನು 11 ಸಲ ಪಠನೆ ಮಾಡಬೇಕು. ತುಂಬಾ ಚಿಕ್ಕದಾದಂಥ ಸುಲಭವಾಗಿ ಪಠನೆ ಮಾಡಬಹುದಾದಂಥ ಮಂತ್ರಗಳು. ಇದನ್ನು ಹೇಳ್ಕೊಳ್ಳಿ. ಎಂಥದೇ ಕಷ್ಟದ ಸಮಸ್ಯೆಗಳಿರಲಿ, ಕಷ್ಟದ ಸಂದರ್ಭಗಳಿರಲಿ, ಕ್ಷಣ ಮಾತ್ರದಲ್ಲಿ ಪರಿಹಾರ ಆಗೋಗುತ್ತೆ. ಇದಕ್ಕೆ ಮೂಲ ಉದಾಹರಣೆ ಅಂದರೆ ರಾಮಾಯಣ. ಯಾರೆಲ್ಲ ಈ ರಾಮಾಯಣ ಕಥೆಗಳನ್ನು ಕೇಳಿಲ್ಲ, ದಯವಿಟ್ಟು ಕೇಳಿ. ಯೂಟ್ಯೂಬಲ್ಲೇ ಕೂಡ ಸಾಕಷ್ಟು ಕಥೆಗಳು ಸಿಗುತ್ತೆ. ಆ ಕಥೆಗಳನ್ನು ಕೇಳೋ ಅಂಥವ್ರಿಗೆ ಹನುಮನ ಮಹತ್ವ, ಹನುಮನ ವ್ಯಕ್ತಿತ್ವ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ಆ ಚಿಕ್ಕ ಮಂತ್ರಗಳನ್ನು ಹೇಳ್ಕೊಡ್ತೀನಿ. ಮೊದಲನೇದು ಆಂಜನೇಯ ಸ್ವಾಮಿಯ ಮೂಲ ಮಂತ್ರ ಅಂದರೆ ಹನುಮಾನ್ ಮೂಲ ಮಂತ್ರ ಓಂ ಹಂ ಹನುಮತೆ ನಮಃ. ಇದು ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಇದರಲ್ಲಿ ಪರಿಹಾರ ಅನ್ನೋದಿರುತ್ತೆ. ಈ ಒಂದು ಚಿಕ್ಕ ಮಂತ್ರನ ಪ್ರತಿದಿನ 11 ಸಲ ನೀವು ಹೇಳ್ಕೊಂಡ್ರೆ ಸಾಕು. ಅಥವಾ ಸಂಕಲ್ಪ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ 11 ದಿನ 108 ಸಲ ಹೇಳ್ಕೊಂಡ್ರೂ ಕೂಡ ಸಾಕು. ತುಂಬಾ ಒಳ್ಳೆ ರೀತಿಯಲ್ಲಿ ಜೀವನದಲ್ಲಿ ಬದಲಾವಣೆಗಳಾಗತ್ತೆ. ಮೊದಲನೇದು ದುಷ್ಟಶಕ್ತಿಗಳು ಮತ್ತು ಶತ್ರುಗಳ ಬಾಧೆ ನಿವಾರಣೆ ಆಗುತ್ತೆ. ವಾಮಾಚಾರದಂತಹ ಸಮಸ್ಯೆಗಳಾಗಿದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಆರೋಗ್ಯ ವೃದ್ಧಿಯಾಗತ್ತೆ ಮತ್ತು ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಕೂಡ ತುಂಬಾ ಯಶಸ್ವಿಯಾಗಿ ಅದರಲ್ಲಿ ಒಳ್ಳೆ ಫಲಗಳು ಕೂಡ ಸಿಗುತ್ತೆ. ಒಟ್ಟಾರೆ ಹೇಳಬೇಕು ಅಂತಂದರೆ, ಈ ಒಂದು ಚಿಕ್ಕ ಮೂಲ ಮಂತ್ರದಲ್ಲಿ ಜೀವನದಲ್ಲಿ ಬರುವಂಥ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಇದೆ. ಇನ್ನೊಂದು ಆಂಜನೇಯ ಗಾಯತ್ರಿ ಮಂತ್ರ. ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಈ ಒಂದು ಗಾಯತ್ರಿ ಮಂತ್ರ, ಆಂಜನೇಯ ಸ್ವಾಮಿಯ ಗಾಯತ್ರಿ ಮಂತ್ರನೂ ಕೂಡ ಅಷ್ಟೇ ಪ್ರತಿದಿನ 11 ಸಲ ಹೇಳ್ಕೋಬೇಕು. ಅಥವಾ ಸಂಕಲ್ಪ ಮಾಡಿಕೊಂಡು 11 ದಿನ ಪ್ರತಿದಿನ 108 ಸಲ ಪಠನೆ ಮಾಡೋದಕ್ಕೆ ನೀವು ಶುರು ಮಾಡಬೇಕು. ಈ ಮಂತ್ರ ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ, ಭಯವನ್ನು ಹೋಗಲಾಡಿಸುತ್ತೆ. ಅಲ್ಲದೆ ನಮ್ಮ ಜೀವನದಲ್ಲಿ ನಮಗೆ ಒಂದು ಸ್ಪಷ್ಟವಾದಂಥ ದಾರಿ ಮತ್ತು ಗುರಿಯನ್ನು ಹುಡುಕೋದಕ್ಕೆ ಸಹಾಯ ಮಾಡುತ್ತೆ. ನಾವು ತಗೊಳ್ಳುವಂಥ ಯಾವುದೇ ಒಂದು ನಿರ್ಧಾರ ಆಗಿರಲಿ, ಅದನ್ನು ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ಕೂಡ ನಮಗೆ ಬರುತ್ತೆ. ಇದು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ ಅಲ್ವಾ? ನಾವು ಏನನ್ನು ಸಾಧಿಸ್ತಾ ಇದ್ದೀವಿ, ಅಥವಾ ನಾವು ಏನಕ್ಕೆ ಜೀವನ ಮಾಡ್ತಾ ಇದ್ದೀವಿ, ನಾವು ಏನಕ್ಕೆ ದುಡಿತಾ ಇದ್ದೀವಿ, ಇದೆಲ್ಲದರ ಒಂದು ಅರ್ಥ ಗುರಿ ಇಲ್ಲ ಅಂತ ಅಂದಮೇಲೆ ನಾವು ಇದನ್ನೆಲ್ಲ ಮಾಡ್ತಾ ಇರೋದಕ್ಕೆ ಅರ್ಥನೇ ಇರೋದಿಲ್ಲ. ಹಾಗಾಗಿ ನಮ್ಮ ಜೀವನದ ಉದ್ದೇಶ, ನಮ್ಮ
ಜೀವನದ ಗುರಿ ನಾವು ತಿಳ್ಕೋಬೇಕು ಅಂತ ಇದ್ದರೆ, ಎಂಥದ್ದೇ ಪರಿಸ್ಥಿತಿಯಲ್ಲೂ ಒಂದು ದೃಢವಾದ ನಿರ್ಧಾರವನ್ನು ನಾವು ತಗೋಬೇಕು ಅಂತ ಅಂದ್ಕೊಂಡ್ರೆ, ಆ ಶಕ್ತಿ ನಮಗೆ ಬರಬೇಕು ಅಂದರೆ ನಾವು ಈ ಆಂಜನೇಯ ಸ್ವಾಮಿಯ ಗಾಯತ್ರಿ ಮಂತ್ರನ ಪ್ರತಿದಿನ ಹೇಳ್ಕೋಬೇಕು. ನಾವು ಜೀವನದಲ್ಲಿ ಊಟ, ನಿದ್ದೆ, ನಮ್ಮ ನಿತ್ಯ ಕರ್ಮಗಳೆಲ್ಲ ಹೇಗಿರುತ್ತೋ ಅದೇ ರೀತಿ ಮಂತ್ರಪಠನೆ, ದೈವಾರಾಧನೆ ಕೂಡ ಇರಬೇಕು. ಇದೇ ದಿನ ಮಾಡಬೇಕು ಅಂದರೆ ಮಂಗಳವಾರ ಶನಿವಾರನೇ ಮಾಡಬೇಕು, ಬೇರೆ ದಿನ ಮಾಡಬಾರ್ದು ಅಂತೇನಲ್ಲ. ಪ್ರತಿದಿನ ದೇವರ ದೀಪ ಹಚ್ಚಿದ್ವಾ, ದೇವ್ರ ಮನೇಲಿ ಕೂತ್ಕೊಂಡಿದ್ದೀವ, ಈ ಮಂತ್ರಗಳನ್ನು 11 ಸಲ ಹೇಳ್ಕೋಬೇಕು. ಇದರಲ್ಲಿ ಯಾವುದನ್ನು ಬೇಕಾದರೂ ಹೇಳ್ಕೊಳ್ಳಿ, ಪ್ರತಿದಿನ ಇಷ್ಟೆಲ್ಲ ಹೇಳಬೇಕು ಅಂತೇನಿಲ್ಲ. ನಿಮಗೆ ಯಾವ್ಯಾವ ಸಮಸ್ಯೆ ಇದೆ ಅದಕ್ಕೆ ಅನುಗುಣವಾಗಿ ಈ ಮಂತ್ರಗಳನ್ನ ನೀವು ಹೇಳ್ಕೊಂಡ್ರೆ ಸಾಕು. ಹನುಮಾನ್ ಚಾಲೀಸ್ನಲ್ಲಿ ಬರುವಂಥ ಈ 2 ಸಾಲುಗಳು, ಜೈ ಹನುಮಾನ್ ಜ್ಞಾನ ಗುಣ ಸಾಗರ, ಜೈ ಕಪೀಶ ತಿಹು ಲೋಕ ಉಜಾಗರ. ನೋಡಿ, ಈ 2 ಸಾಲಿನ ಒಂದು ಸ್ತೋತ್ರದಲ್ಲಿ ನಮಗೆ ಅದೃಷ್ಟ, ಸಂತೋಷ ಮತ್ತು ಯಶಸ್ಸನ್ನು ತಂದುಕೊಡುವಂಥ ಶಕ್ತಿ ಇದೆ. ಇದು ಅಡೆತಡೆಗಳನ್ನು ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಲ್ಲದೆ ಆರ್ಥಿಕ ಮತ್ತು ವೃತ್ತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ಮುಕ್ತಿಯನ್ನು ನೀಡುತ್ತೆ. 2 ಸಾಲಿನಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತಂದರೆ ಇನ್ನು ಪೂರ್ತಿ ಹನುಮಾನ್ ಚಾಲೀಸನ್ನು ಪಠನೆ ಮಾಡೋದ್ರಿಂದ ನಮಗೆ ಎಷ್ಟೆಲ್ಲ ಪ್ರಯೋಜನ ಸಿಗ್ಬೋದು ಯೋಚನೆ ಮಾಡಿ. ಅಷ್ಟೆಲ್ಲ ಹೇಳ್ಕೊಳ್ಳೋದಕ್ಕಾಗಲ್ಲ ಅಂತ ಅನ್ನೋರು ಪ್ರತಿದಿನ ಈ 2 ಸಾಲುಗಳನ್ನಾದರೂ 11 ಸಲ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ಜೀವನದಲ್ಲಿ ಬರುವಂಥ ಎಂಥದ್ದೇ ಕಷ್ಟದ ಪರಿಸ್ಥಿತಿಯಾಗಿರಲಿ, ಸಮಸ್ಯೆಗಳಾಗಿರಲಿ ತುಂಬ ಬೇಗ ನಿವಾರಣೆ ಆಗಿಬಿಡುತ್ತೆ. ಈ 3 ಮಂತ್ರಗಳಲ್ಲಿ ಯಾವುದನ್ನು ಬೇಕಾದರೂ ನೀವು ಹೇಳ್ಕೊಬೋದು. ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಪ್ರತಿದಿನ ಸಹಜವಾಗಿ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಆ ಪೂಜೆ ಜೊತೆಗೆ ಇದರಲ್ಲಿ ಯಾವುದಾದ್ರೂ ಒಂದು ಮಂತ್ರನ 11 ಸಲ ಹೇಳ್ಕೊಳ್ಳಿ. ಅಥವಾ ನೀವು ಸಂಕಲ್ಪ ಮಾಡಿಕೊಂಡು ಮಾಡ್ತೀರಾ, ಒಂದು ವ್ರತದ ರೀತಿ ಮಾಡ್ತೀರಾ ಅನ್ನೋದಾದರೆ ಯಾವುದೇ ಮಂಗಳವಾರ ಅಥವಾ ಶನಿವಾರ ಅಥವಾ ಹುಣ್ಣಿಮೆ ದಿನ ಪ್ರಾರಂಭ ಮಾಡಬಹುದು. ಆ ದಿನ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ಇದರಲ್ಲಿರುವಂಥ ಯಾವುದಾದ್ರೂ ಒಂದು ಮಂತ್ರನ ಪ್ರತಿದಿನ ಅಂದರೆ 11 ದಿನ 108 ಸಲ ಪಠನೆ ಮಾಡೋದು. ಈ ರೀತಿ ನೀವು ಮಾಡ್ಕೋಬಹುದು. ಸಂಕಲ್ಪ ಮಾಡಿಕೊಂಡು ಹೇಳ್ಕೊಳ್ಳೋದಾದರೆ ನಾನ್ ವೆಜ್ ತಿನ್ನೋ ಹಾಗಿಲ್ಲ. 11 ದಿನ ನೀವು ಪ್ರತಿದಿನ ಪೂಜೆಯಲ್ಲಿ ಹೇಳ್ಕೊತೀರ ಅನ್ನೋದಾದರೆ ಯಾವುದೇ ರೀತಿ ನಿಯಮಗಳನ್ನು ಪಾಲಿಸಬೇಕು ಅಂತೇನಿಲ್ಲ. ಪೂಜೆ ಆದಮೇಲೆ ನಿಮ್ಮಿಷ್ಟ, ನಾನ್ ವೆಜ್ ತಿನ್ನುವಂಥವ್ರು ತಿನ್ನಬಹುದು, ಏನೂ ಅಡ್ಡಿ ಇಲ್ಲ. ಈ 3 ಮಂತ್ರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ, ಬರೆದಿಟ್ಕೊಳ್ಳಿ. ಯಾರಿಗೆ ಅವಶ್ಯಕತೆ ಇದೆಯೋ, ಅಗತ್ಯ ಇದೆಯೋ ಪಠನೆ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನು ನೀವೇ ಗಮನಿಸಿ. ಇದೇ ರೀತಿಯ ಇನ್ನಷ್ಟು ಮಾಹಿತಿ ಇರೋ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?